ಒಂದಲ್ಲ ಒಂದು ವಿವಾದವನ್ನ ಕಾಂಗ್ರೆಸ್ ಸರ್ಕಾರ ಮೈ ಮೇಲೆ ಎಳೆದುಕೊಳ್ತಾ ಇದೆ. ವಾಲ್ಮೀಕಿ, ಮೂಡ, ವಫ್ ಬಳಿಕ ಇದೀಗ ಬಿಜೆಪಿ ಕಾರ್ಡ್ ಪರಿಷ್ಕರಣೆ ವಿವಾದ ಶುರುವಾಗಿದೆ. ಇದೀಗ ರಾಜ್ಯದಲ್ಲಿ ಹೊಸದಾಗಿ ಬಿಪಿಎಲ್ ಕಾರ್ಡ್ ವಿವಾದ ಶುರುವಾಗಿರುವಂಥದ್ದು. ಬಿಪಿಎಲ್ ಕಾರ್ಡ್ಗಳಿಗೆ ಕತ್ತರಿ ಹಾಕಲು ರಾಜ್ಯ ಸರ್ಕಾರ ಹೊರಟಿದೆ. 20 ಲಕ್ಷಕ್ಕೂ ಅಧಿಕ ಅನರ್ಹ ಕಾರ್ಡ್ಗಳಿಗೆ ಕತ್ತರಿ ಹಾಕಲು ನಿರ್ಧಾರವನ್ನು ಕೈಗೊಂಡಿದೆ. ವಿಪಕ್ಷಗಳಿಗೆ ಒಂದಲ್ಲ ಒಂದು ವಿವಾದದ ಅಸ್ತ್ರವನ್ನ ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್. ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಹರಿಯಾಯ್ತಾ ಇರುವೆ. ಬಡವರ ಅನ್ನವನ್ನು ಕಿತ್ತುಕೊಳ್ಳಲು ರಾಜ್ಯ ಸರ್ಕಾರ ಹೊರಟಿದೆ. ಗ್ಯಾರಂಟಿ ಅನುಷ್ಠಾನಕ್ಕೆ ಎಣಗಾಡ್ತಾ ಇರುವಂಥ ವಿಪಕ್ಷಗಳು ಅಂತೇಳಿ ಟೀಕೆಯನ್ನು ಮಾಡಲಾಗ್ತಾ ಇದ್ದಾರೆ. ಸರ್ಕಾರಿ ನೌಕರರು, ಐಟಿ ಪಾವತಿದಾರರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಅನರ್ಹ ಬಿಪಿಎಲ್ ಕಾರ್ಡುಗಳ ಎಪಿಎಲ್ ಕಾರ್ಡುಗಳಾಗಿ ಪರಿಷ್ಕರಣೆ ಆಗ್ತಾ ಇದೆ. ಅರ್ಹರಿಗೆ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಇರುವಂತಹ 6,95,000 ಬಿಪಿಎಲ್ ಕಾರ್ಡುಗಳು, ಅವುಗಳಲ್ಲಿ 4,200 ಬಿಪಿಎಲ್ ಕಾರ್ಡುಗಳು ಎಪಿಎಲ್ ಆಗಿ ಬದಲಾವಣೆಯಾಗಿವೆ. ವಿಪಕ್ಷಗಳಿಗೆ ಮೂಡ, ವಫ್ಸ್ ಜೊತೆ ಸಿಕ್ಕಂತ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯ ಅಸ್ತ್ರ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮಾಥುರ್ ನೇರ ಸಂಪರ್ಕದಲ್ಲಿ. ಯಶಸ್ ಮಾಥುರ್, ಒಂದಲ್ಲ ಒಂದು ವಿವಾದವನ್ನು ಕಾಂಗ್ರೆಸ್ ಸರ್ಕಾರ ಮೈ ಮೇಲೆ ಎಳೆದುಕೊಳ್ತಾ ಇರುವಂಥದ್ದು. ವಾಲ್ಮೀಕಿ ಆಯಿತು, ವಫ್ ಆಯಿತು, ಇದೀಗ ಬಿಪಿಎಲ್ ಕಾರ್ಡನ್ನು ರದ್ದು ಮಾಡೋದಕ್ಕೆ ಹೊರಟಿರುವಂಥದ್ದು. ಹೆಚ್ಚಿನ ಮಾಹಿತಿ ಏನಿದೆ? ಕೂಡ ಏನು ರಾಜ್ಯ ಸರ್ಕಾರವನ್ನು ಮುಜುಗರಕ್ಕೆ ಶಿಕ್ಷಿಸುವಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗೂ ರಾಜ್ಯ ಸರ್ಕಾರದ ಅವಧಿಯಲ್ಲಿ ಏನು ಲಂಚದ ಆರೋಪಗಳೇನಿದೆ ಅವು ಕೂಡ ಬರ್ತಾ ಇರ್ತಕ್ಕಂಥದ್ದು. ಹಾಗೂ ಇವೆಲ್ಲರ ಸವಾಲುಗಳನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎದುರಿಸ್ತಾ ಇದ್ದಾರೆ. ಆದರೆ ಈಗ ಮುಂಬರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಅಥವಾ ಚಳಿಗಾಲದ ಕಲಾಪ ಏನಿದೆ ಆ ಒಂದು ಕಲಾಪದಲ್ಲಿ ಈ ಭಾಳ ಪ್ರಮುಖವಾಗಿ ಏನು ಈ ಒಂದು ವಿಚಾರ ಏನಿರ್ತಕ್ಕಂಥದ್ದು ವಕ್ಫ್ ಹಾಗೂ IPL ಮತ್ತು BPL ಕಾರ್ಡ್ ಹೋಲ್ಡರ್ಗಳನ್ನ ವಿಚಾರ ಏನಿದೆ ಇದು ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾಯಿದೆ. ಹಾಗೂ ರಾಜ್ಯದಲ್ಲಿ BJPಯು ಕೂಡ ಈ ಒಂದು ವಿಚಾರವನ್ನು ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಹೋರಾಟವನ್ನು ನಡೆಸ್ತಾ ಇದೆ. ತಾಲೂಕು ಹಾಗೂ ಹೋಬಳಿ ಭಾಗಗಳಲ್ಲೂ ಕೂಡ ಯಾರು BPL ಕಾರ್ಡ್ ಕಳೆದುಕೊಂಡು APL ಕಾರ್ಡ್ಗೆ ಹೋಗಿರ್ತಾರೆ ಅವರ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಅನಧಿಕೃತ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತೇಳಿ. ಆದರೆ ಅರ್ಹ ಫಲಾನುಭವಿಗಳಿಗೂ ಕೂಡ ಇದು ಸಾಕಷ್ಟು ಸಂಕಷ್ಟಕ್ಕೆ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಮೈಸೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಏನು ಈ ಒಂದು BPL ಹಾಗೂ APL ಕಾರ್ಡ್ಗಳೇನಿದೆ ಇದರ ಮಾನದಂಡಗಳೇನಿದೆ ಅದನ್ನು ಸಾರ್ವಜನಿಕರಿಗೆ ತಿಳಿಸುವಂತಹ ಕೆಲಸ ಮಾಡಬೇಕಾಗ್ತದೆ. ಸಾರ್ವಜನಿಕರಿಗೂ ಕೂಡ ಈ ವಿಚಾರವಾಗಿ ಸಾಕಷ್ಟು ಊಹಾಪೋಹಗಳು ಇರ್ತಕ್ಕಂಥದ್ದು. ಆ ಕೆಲಸವನ್ನು ಏನು ಆಹಾರ ಮತ್ತು ಸರಬರಾಜು ಇಲಾಖೆ ಮಾಡಬೇಕಾಗತ್ತೆ. ಹಾಗೂ ಭಾಳ ಪ್ರಮುಖವಾಗಿ ಅರ್ಹರಿಗೆ ಯಾವುದೇ ಕಾರಣಕ್ಕೂ ಕೂಡ ತೊಂದರೆಯನ್ನು ಕೊಡೋದಿಲ್ಲ ಎನ್ನುವಂತಹ ಹೇಳಿಕೆಯನ್ನು ಕೂಡ ಸಚಿವದ್ವಯರು ಕೊಟ್ಟಿರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಪ್ರತಿ ಹಂತದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಪ್ರಕರಣಗಳು, ಹಗರಣಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒಂದು ಮಗಳ ಮುಳ್ಳಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಯಾವ ಪ್ರಕರಣ ಕೂಡ ಇನ್ನೂ ತಾತ್ವಿಕ ಅಂತ್ಯ ಆಗಿಲ್ಲ. ಯಾಕಂದರೆ ಮೂಡ ಹಗರಣ ಇರ್ಬೋದು ಅಥವಾ ವಾಲ್ಮೀಕಿ ಇರ್ಬೋದು ಅಥವಾ ಇನ್ನೂ ಅನೇಕ, ಅಂದರೆ ಈಗಾಗಲೇ ಕಳೆದ ದಿನಗಳಿಂದ ಅಬಕಾರಿ ಇಲಾಖೆಯಲ್ಲಿ ಏನು ಸಚಿವರು ಲಂಚವನ್ನು ಕೇಳ್ತಾರೆ ಅಥವಾ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಹಣವನ್ನು ಬೇಡಿಕೆ ಇರ್ತಾರೆ ಅನ್ನೋ ಆರೋಪ ಇತ್ತು. ಹಾಗೂ ಸಾಕಷ್ಟು ಅಧಿಕಾರಿ, ಬೆಳಗಾವಿಯಲ್ಲಿ ಒಬ್ಬ ಅಧಿಕಾರಿ ಕೂಡ ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡ. ಹೀಗೆ ಅನೇಕ ವಿಚಾರಗಳಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯರು ಇವೆಲ್ಲ ಸವಾಲುಗಳನ್ನು ಹೇಗೆ ಎದುರಿಸ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಅಂಕಿತ, ಧನ್ಯವಾದ ಯಶಸ್ ಮಾಥುರ್ ತಮ್ಮೆಲ್ಲ ಮಾಹಿತಿಗಾಗಿ.